ಕಾರ್ಮಿಕರ ಪಾಲಿಗೆ ವರದಾನವಾದ ಸಚಿವರ ಕಾರ್ಯ. ಶ್ರಮಿಕ ವರ್ಗದ ಅಭಿವೃದ್ಧಿಗೆ ಬಹುದೊಡ್ಡ ಕೊಡುಗೆ. ಕಾರ್ಮಿಕ ಕಲ್ಯಾಣಕ್ಕೆ ಕಂಕಣಬದ್ಧರಾದ ಸಚಿವ ಸಂತೋಷ್ ಲಾಡ್. ದೂರದೃಷ್ಟಿಯ ನಾಯಕನ ಕಾರ್ಯಕ್ಕೆ ಬಿಗ್ ಸಲ್ಯೂಟ್. ಕರ್ನಾಟಕ ಸರ್ಕಾರ ಸಾಕಷ್ಟು ಜನಪರ ಕಾರ್ಯದ ಮೂಲಕ ಜನಮನ್ನಣೆ ಪಡೆಯುತ್ತಿದೆ. ಅದರಲ್ಲೂ ಕಾರ್ಮಿಕ ಇಲಾಖೆಗೆ ಸಂತೋಷ್ ಲಾಡ್ ಸಚಿವರಾದ ಮೇಲೆ ಸಾಕಷ್ಟು ಬದಲಾವಣೆಗಳು ಬಂದಿವೆ. ಕಟ್ಟಡ ಕಾರ್ಮಿಕರ ಬದುಕಿಗೆ ಬಹುದೊಡ್ಡ ಅರ್ಥ ಕಲ್ಪಿಸಿದ ಜನನಾಯಕ ಸಚಿವ ಸಂತೋಷ್ ಲಾಡ್. ಸರ್ಕಾರದ ಯೋಜನೆ ಪ್ರತಿಯೊಬ್ಬರ ಮನ ತಲುಪಿಸುವ ಕಾರ್ಯ ಮಾಡ್ತಿದ್ದಾರೆ. ಕಟ್ಟಡ ಕಾರ್ಮಿಕರ ಬದುಕು ಅಂದ್ರೆ ಭದ್ರತೆಯೇ ಇಲ್ಲದ ದಾರಿಯಂತಿತ್ತು. ಆದರೆ ಈಗ ಕಟ್ಟಡ ಕಾರ್ಮಿಕರ ಬದುಕಿಗೆ ಭದ್ರತೆ ಕೊಟ್ಟು ಹಲವಾರು ಯೋಜನೆ ಜಾರಿಗೆ ತರುವಲ್ಲಿ ಸಚಿವ ಸಂತೋಷ್ ಲಾಡ್ ಮುಂದಡಿ ಇಟ್ಟಿದ್ದಾರೆ. ಕಾರ್ಮಿಕ ಇಲಾಖೆಯ ಲಾಭ ಪಡೆಯಲು ಫಲಾನುಭವಿಗಳು ಅಲೆದಾಡಿ ಹೈರಾಣಾಗುತ್ತಿದ್ರು. ಆದರೆ ಈಗ ಸರ್ಕಾರದ ಯೋಜನೆಗಳೇ ಕಾರ್ಮಿಕರ ಮನೆ ಬಾಗಿಲಿಗೆ ತಲುಪುತ್ತಿವೆ. ಹೌದು, ಕಾರ್ಮಿಕ ಇಲಾಖೆಯ ಸಚಿವರಾಗಿ ಸಂತೋಷ್ ಲಾಡ್ ಅಧಿಕಾರ ವಹಿಸಿಕೊಂಡಿದ್ದೇ ತಡ ಕಾರ್ಮಿಕರ ಕಲ್ಯಾಣಕ್ಕೆ ಮುನ್ನುಡಿ ಬರೆದಿದ್ದಾರೆ. ನುಡಿದಂತೆ ನಡೆದು ನಡೆದಂತೆ ನುಡಿದು ಕಟ್ಟಡ ಕಾರ್ಮಿಕರ ಹಾಗೂ ನೋಂದಾಯಿತ ಫಲಾನುಭವಿಗಳಿಗೆ ಬಹುದೊಡ್ಡ ಕೊಡುಗೆ ನೀಡುತ್ತಿದ್ದಾರೆ. ಕಟ್ಟಡ ಕಾರ್ಮಿಕರಿಗೆ ಪಿಂಚಣಿ ಸೌಲಭ್ಯ. ಕಟ್ಟಡ ಕಾರ್ಮಿಕರ ಕುಟುಂಬಕ್ಕೆ ಪಿಂಚಣಿ ಸೌಲಭ್ಯ. ಟೂಲ್ ಕಿಟ್ ದುರ್ಬಲತೆ ಪಿಂಚಣಿ ವ್ಯವಸ್ಥೆ ಜಾರಿ. ಕಟ್ಟಡ ಕಾರ್ಮಿಕರ ಬದುಕಿಗೆ ಭದ್ರತೆ ಜೊತೆಗೆ ಬಹುದೊಡ್ಡ ಅರ್ಥ ಕಲ್ಪಿಸುವ ನಿಟ್ಟಿನಲ್ಲಿ 3 ವರ್ಷ ಸದಸ್ಯತ್ವದೊಂದಿಗೆ 60 ವರ್ಷ ಪೂರೈಸಿದ ಫಲಾನುಭವಿಗಳಿಗೆ ಮಾಸಿಕ ಪಿಂಚಣಿ, ಮೃತ ಪಿಂಚಣಿದಾರರ ಪತಿ ಪತ್ನಿಗೆ ಮಾಸಿಕ ಪಿಂಚಣಿ, ನೋಂದಾಯಿತ ಫಲಾನುಭವಿಗಳು ಕಾಯಿಲೆಯಿಂದ ಅಥವಾ ಕಟ್ಟಡ ಕಾಮಗಾರಿಗಳ ಅಪಘಾತದಲ್ಲಿ ಶಾಶ್ವತ ಭಾಗಶಃ ಅಂಗವಿಕಲರಾದರೆ ಮಾಸಿಕ ಪಿಂಚಣಿ ನೀಡುತ್ತಿರೋದು ನಿಜಕ್ಕೂ ವಿಶೇಷವಾಗಿದೆ. ಈ ಬಗ್ಗೆ ಫಲಾನುಭವಿಗಳು ಏನಂತಾರೆ ನೋಡಿ. ತುಂಬಾ ಒಳ್ಳೆ ಕೆಲಸನ ಮಾಡಿದ್ದಾರೆ ಸರ್. ಒಳ್ಳೆ ಕೆಲಸನ ಮಾಡಿದ್ದಾರೆ. ಕೆಲಸ ಮಾಡೋ ಟೈಮಲ್ಲಿ ಏನಾದರೂ ಸಮಸ್ಯೆ ಆದ್ರೆ ನೀವು ಫ್ಯಾಮಿಲಿಗೆ ಒಂದು ಪಿಂಚಣಿ ವ್ಯವಸ್ಥೆ ಅಂತೆಲ್ಲ ಮಾಡಿದ್ದಾರೆ. ಒಳ್ಳೇದು ಮಾಡಿದ್ದಾರೆ ಸರ್. ಒಳ್ಳೇದು ಮಾಡಿದ್ದಾರೆ ಪಿಂಚಣಿ ವ್ಯವಸ್ಥೆಯಿಂದ ಅಂತ ಬಹಳ ಖುಷಿ ಅಂತ ಇದೆ ಸರ್. ಈಗ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾಗಿದ್ದಾರೆ. ನಿಮ್ಮಂತ ಕಟ್ಟಡ ಕಾರ್ಮಿಕರಿಗೆ ಏನೆಲ್ಲ ಅನುಕೂಲ ಆಗಿದೆ? ಅವ್ರು ನೋಡ್ರಿ ಸರ್, ಒಂದ್ ಲೆಕ್ಕ ನೋಡಿದ್ರೆ ಈಗ ಚಲೋ ಹೆಲ್ಪ್ ಅಂತೂ ಆಗಾಕುಂತೈತ್ರಿ ಲೇಬರ್ ಕಾರ್ಡಿಂದ. ಈಗ ಗೌಂಡ್ಯಾರ್ಗೆ ಅಂತ ಏನಿಲ್ರಿ, ಈಗ ಎಲ್ಲಾ ದುಡ್ಕೊಂಡು ತಿನ್ನೋರ್ಗೆ ಏನೈತೆ ಎಲ್ಲ ಒಂಥರ ಅವರು ಸ್ಕೀಮ್ ಮಾಡ್ಯಾರಿ. ಒಂದು ಎಲ್ಲ ಅನುಕೂಲ ಆಗೋ ಒಂದು ಮಾಡ್ತಾ ಇದಾರೆ ಅವರು. ಈಗ ಸ್ಕಾಲರ್ಶಿಪ್ ಇಂದ ಆಯ್ತು, ಈಗ ಮೊನ್ನೆ ಈಗ ಹೊಸದೇನೋ ಅದು ಆಟೋದವ್ರ ಸಂಬಂಧ ಏನೋ ಡ್ರೈವರ್ಗಳಿಗೆ ಏನೋ ಮಾಡ್ಯಾರಿ ಅವರು. ಅವರೆಲ್ಲ ಅನುಕೂಲ ಆಗೋಂಗೆ ಏನೇನೋ ಹೆಲ್ಪ್ ಮಾಡ್ತಾ ಇದಾರೆ. ಆದ್ರೆ ನಮ್ಮಂತವ್ರು ಏನೈತೆ ಅದನ್ನ ಸರಿಯಾಗಿ ಯೂಸ್ ಮಾಡ್ಕೊಂತ ಇಲ್ಲ. ಅದೇನಾಕೈತೆ ಅಂದ್ರೆ ಏನಾರ ಅದನ್ನ ಪಡ್ಕೋಬೇಕಂದ್ರೆ ನಾವೀಗ ಕೆಲಸ ಬಿಟ್ಟು ಹೋಗ್ಬೇಕಲ್ಪ ಅಂತೇಳಿ ಅದನ್ನ ಯೋಚನೆ ಮಾಡ್ತೀವಿ ನಾವು. ಅದ್ರದ್ದು ಏನೈತಿ ಬೆನಿಫಿಟ್ ಅದನ್ನ ಕರೆಕ್ಟ್ ಆಗಿ ನಾವು ತಿಳ್ಕೊಳಕ್ ಕುಂತಿಲ್ರಿ. ಈಗ ನಿಮಗೆ ಮೊದಲೆಲ್ಲ ಕಟ್ಟಡ ಕಾರ್ಮಿಕರಿಗೆ ಪೆನ್ಷನ್ ಬರ್ತಿದ್ದಿಲ್ರಿ. ಈಗೆಲ್ಲ ಪೆನ್ಷನ್ ವ್ಯವಸ್ಥೆ ಮಾಡಿದಾರಿ. ಅದನ್ನ ಹೆಂಗ್ ಪಡ್ಕೋಬೇಕು ಅನ್ನೋದು ನಮ್ಗೆ ತಿಳಿಯಾಕ ಕುಂತಿಲ್ರಿ. ಅದ ಏನೈತಲ್ಲ ಸ್ವಲ್ಪ ನಮ್ಮ ಹೋಗಿ ತಿಳ್ಕೊಂಡಿವಿ ಅಂದ್ರೆ ಗೊತ್ತಾಕೈತ್ರಿ ನಮಗೂ. ನಿಮ್ಗೆಲ್ಲ ಟೂಲ್ ಕಿಟ್ ಎಲ್ಲ ಕೊಟ್ಟಿವಿ, ಪ್ರೊವೈಡ್ ಮಾಡ್ತೀವಿ. ಅವು ಮೊನ್ನೆ 2 ಕಿಟ್ ಬಂದಿದ್ದು ರೀ. ಈಗ ಒಂದು ನಮ್ದು ಗೌಂಡಿ ಕೆಲ್ಸಕ್ಕೆ ಬಂದಿತ್ರಿ, ಒಂದು ಈಗ ಸೇಫ್ಟಿ ಕಿಟ್ ಅಂತ ಹೇಳಿ ಬಂದೈತ್ರಿ. ಅದೊಂದು ಅದರಿಂದ ಉಪಯೋಗ ಆಗೈತಿಲ್ರಿ? ಆಗೈತ್ರಿ. ಈಗ ನೋಡ್ರಿ ಇಂಥ ದೊಡ್ಡ ಕಂಪ್ನಿಯಾಗ ಏನೈತಲ್ರಿ, ಕಂಪ್ನಿಯಿಂದ ನಮ್ಗೆ ಸಿಗ್ತಾವ್ರಿ. ಈಗ ನಾವ್ ಎಲ್ಲಾರ ಪ್ರೈವೇಟ್ ಹೊರಗಡೆ ಮನಿ ಕೆಲಸ ಇವು ಮಾಡಕ್ ಕುಂತ್ರೆ ನಮ್ಗೆ ಅಂತವೆಲ್ಲ ಸೇಫ್ಟಿ ಇರುದಿಲ್ರಿ. ಈಗ ಅವ್ರ ಮೊನ್ನೆ ಕೊಟ್ಟಿದ್ದಂತ ಕಿಟ್ ಏನೈತಲ್ರಿ, ಸೇಫ್ಟಿ ಕಿಟ್. ಅದು ಆ ಸೇಫ್ಟಿ ಕಿಟ್ ಇಂಥ ದೊಡ್ಡ ಕಂಪ್ನಿಯಾಗ ಬಿಟ್ಟು ನಮ್ಗೆ ಎಲ್ಲಿ ಸಿಗುದಿಲ್ರಿ. ಈಗ ಅವ್ರು ಕೊಟ್ಟಾರಂದ್ರೆ ಅದು ಯೂಸ್ ಆಕವ್ರಿ, ನಮ್ಗೆ ಹೆಲ್ಪಿಂಗ್ ಭಾಳ ಆಕೈತ್ರಿ ಅದು. ಇನ್ನು ಯಾವುದೇ ಸಂದರ್ಭದಲ್ಲಿಯೂ ಕೂಡ ಕಟ್ಟಡ ಕಾರ್ಮಿಕರಿಗೆ ಸಂಕಷ್ಟ ಎದುರಾದ್ರೆ ಬೆನ್ನೆಲುಬಾಗಿ ನಿಲ್ಲುವುದು ಕಾರ್ಮಿಕ ಇಲಾಖೆಯ ಸಚಿವರಾದ ಸಂತೋಷ್ ಲಾಡ್. ಕಾರ್ಮಿಕರ ಕಲ್ಯಾಣದ ಬಗ್ಗೆ ಸಾಕಷ್ಟು ಯೋಜನೆ ಜಾರಿಗೆ ತಂದಿದ್ದಾರೆ. ಒಟ್ಟಿನಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಹೊಸ ಕ್ರಾಂತಿ ಮಾಡಲು ಹೊರಟವರೇ ಸಚಿವ ಸಂತೋಷ್ ಲಾಡ್. ಜನಪರ ಕಾರ್ಯದ ಮೂಲಕ ಸರ್ಕಾರದ ಯೋಜನೆಯನ್ನು ಜನರ ಬಾಗಿಲಿಗೆ ತಲುಪಿಸುವ ಕಾರ್ಯವನ್ನು ಮಾಡುತ್ತಿದ್ದಾರೆ.